ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ದೈವಿ ಸಂಪತ್ತುಗಳನ್ನು ಕೃಷ್ಣ ನಿರೂಪಿಸ್ತಾ ಇದ್ದಾನೆ. ಆರ್ಜವಂ, ಆರ್ಜವ ಅಂದರೆ ಮನೋವಾಕ್ಕರ್ಮ ಸು ಐಕರೂಪ್ಯಂ. ಮಾತು, ಮನಸ್ಸು, ಮಾತು, ಕೃತಿಗಳಲ್ಲಿ ಮನೋವಾಕ್ಕರ್ಮಸು, ಮನಸ್ಸು, ಮಾತು, ಕೃತಿಗಳಲ್ಲಿ ಏಕರೂಪವಾಗಿ ಇರಬೇಕು, ಒಂದೇ ರೀತಿಯಾಗಿ ಇರಬೇಕು, ಯಾವ ವ್ಯತ್ಯಾಸ ಇರಬಾರ್ದು. ಮನಸ್ಸಲ್ಲಿ ಆಲೋಚನೆ ಮಾಡೋದೇ ಬೇರೆ, ಮತ್ತು ಬಾಯಿಯಲ್ಲಿ ಹೇಳೋದೇ ಬೇರೆ, ಮಾಡೋದು ಅದು ಇನ್ನೊಂದು ಬೇರೆ. ಇದಲ್ಲ, ಮನೋವಾಕ್ಕಾಯಗಳಲ್ಲಿ ಒಂದೇ ರೀತಿಯಾಗಿರುವಂಥದ್ದು. ಇದಕ್ಕೆ ಆರ್ಜವ ಅಂತ ಹೇಳ್ತಾರೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ಎಂಬುದಾಗಿ ಭಾಗವತ ಹೇಳುತ್ತೆ. ಧರ್ಮ ಅಂದರೆ ಅದು. ಪ್ರೋಜ್ಜಿತ ಕೈತವಃ, ಪ್ರೋಜ್ಜಿತ ಕೈತವ ಅಂದರೆ ಅದೇ ಆರ್ಜವ. ಕಾಯೇನ ವಾಚ ಮನಸ ಒಂದೇ ರೀತಿಯಾಗಿರುವುದಕ್ಕೆ ಆರ್ಜವ ಅಂತ ಹೇಳ್ತಾರೆ. ತ್ರಿಕರಣ ಶುದ್ಧಿ ಅಂತ ನಾವು ಹೇಳೋದುಂಟು. ಮನಃಪೂರ್ವಕವಾಗಿ ಒಳ್ಳೆಯದನ್ನು ತಿಳಿದಿರಬೇಕು, ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಹೇಳಬೇಕು. ಇದು ಪ್ರೋಜ್ಜಿತ ಕೈತವ. ಇದನ್ನು ಆರ್ಜವ ಅಂತ ಹೇಳ್ತಾರೆ. ಆದರೆ ಏನಂದರೆ ಇವತ್ತು ನಾವು ನೋಡ್ತೇವೆ, ಇನ್ನೊಬ್ಬರ ಹತ್ರ ಹೇಳೋದೇ ಬೇರೆ. ಸಾಮಾನ್ಯವಾಗಿ ಒಂದು ಸುಭಾಷಿತ ಇದೆ, ಪರೋಪದೇಶ ಸಮಯೇ ಜನಾಃ ಸರ್ವೇಪಿ ಪಂಡಿತಾಃ ಸ್ವಸ್ಯಾನುಷ್ಠಾನ ಸಮಯೇ ಮುನಯೋಪಿ ನ ಪಂಡಿತಾಃ ಅಂತ. ಇನ್ನೊಬ್ಬರಿಗೆ ಉಪದೇಶ ಮಾಡುವಾಗ ಎಲ್ಲರೂ ಪಂಡಿತರೇ. ವ್ಯಾಸಪೀಠದ ಮುಂದೆ ಕುಳಿತುಕೊಂಡು ಪ್ರವಚನವನ್ನು ಧಾರಾಳವಾಗಿ ಮಾಡ್ತಾರೆ, ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ. ಆದರೆ ತನ್ನ ಜೀವನದಲ್ಲಿ ಆ ನಿಯಮಗಳನ್ನು ಪರಿಪಾಲಿಸಿದ್ದಾರಾ? ಇದು ಪ್ರಶ್ನಾರ್ಹವಾಗಿರತಕ್ಕಂತಹ ವಿಷಯ. ಎಲ್ಲರೂ ಸ್ವಾರ್ಥಿಗಳು, ಎಲ್ಲರೂ ತಮ್ಮ ಲಾಭವನ್ನು ನೋಡ್ತಾರೆ. ಸರ್ವಃ ಸ್ವಾರ್ಥಂ ಸಮೀಹತೆ. ಅದಕ್ಕೋಸ್ಕರವಾಗಿ ಮೋಸ ಮಾಡ್ತಾರೆ. ನಾವಿವತ್ತು ಬೇರೆ ಬೇರೆ ಕ್ಷೇತ್ರ ನೋಡ್ತೇವೆ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಸಾಹಿತ್ಯಿಕವಾಗಿ, ಇನ್ನು ವ್ಯಾಪಾರ ಕ್ಷೇತ್ರ ನೋಡ್ತೇವೆ, ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಎಲ್ಲ ಕಡೆಯೂ ಮೋಸವೇ. ಈ ರುಜುತ್ವ ಇಲ್ಲವೇ ಇಲ್ಲ, ಎಲ್ಲಿಯೂ ಕೂಡ ಇಲ್ಲ. ವೈದ್ಯಕೀಯ ಕ್ಷೇತ್ರವೂ ಹಾಗೆ ಆಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸುಮ್ಮನೆ ಏನೋ ಒಂದು ಸಣ್ಣ ಕಾಯಿಲೆ ಇರ್ತದೆ, ದೊಡ್ಡ ಕಾಯಿಲೆ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿಬಿಟ್ಟು
ನೀವು ಅದನ್ನು ತೊಗೊಳ್ಳಿ, ಇದನ್ನು ತೊಗೊಳ್ಳಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೆದರಿಸಿಬಿಡ್ತಾರೆ. ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ವೈದ್ಯರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ. ನೀವು ತಿಂಗಳ ಇಷ್ಟು ಆಪ್ರೇಷನ್ ಮಾಡಲೇಬೇಕು, ನೀವಿಷ್ಟು ಪೇಷಂಟ್ಗಳು ನೋಡಲೇಬೇಕು, ನಮ್ಮ ಆಸ್ಪತ್ರೆ ಇರ್ತಕ್ಕಂಥ ಎಲ್ಲ ತರಿಸಿರ್ತಕ್ಕಂಥ ಮೆಟೀರಿಯಲ್ ಖರ್ಚಾಗಬೇಕು. ಅದಕ್ಕೋಸ್ಕರ ಇಲ್ಲ ಸಲ್ಲದ ರೋಗಗಳನ್ನು ಸೃಷ್ಟಿ ಮಾಡಿ ಹೆದರಿಸಿಬಿಡ್ತಾರೆ. ಇದು ಈ ನಡೀತಾ ಇದೆ. ಇದು ಕೊರೋನಾದಿಂದ ಈಚೆಗೆ ಬಹಳ ಜೋರಾಗಿ ನಡೀತಾ ಇದೆ. ಇದು 2020ನೇ ಇಸ್ವಿಯಿಂದ ಈ ಕಡೆಗೆ ತುಂಬ ನಡೀತಾ ಇದೆ. ಒಂದು ಸಣ್ಣ ಕಾಯಿಲೆ ತೋರಿಸ್ಲಿಕ್ಕೆ ಹೋದರೆ ಇಡೀ ಬಾಡಿ ಚೆಕಪ್ ಮಾಡಿಸೋಕ್ಕೆ ಹೇಳ್ತಾರೆ. ಎಲ್ಲೋ ಏನೋ ಒಂದು ಸಿಗ್ತದೆ, ಅದನ್ನು ದೊಡ್ಡದಾಗಿ ಮಾಡಿ ಭಾರಿ ಹಣವನ್ನು ಸೆಳೆಯತಕ್ಕಂತಹ ಪ್ರವೃತ್ತಿ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ನಡೀತಾ ಇದೆ. ಏನೋ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತಾ ಇರೋದಿಲ್ಲ, ಏನೋ ಸ್ವಲ್ಪ ತೊಂದರೆ ಆಗಿರುತ್ತೆ ಅಂತ ಆಗುವಾಗ ನಿಮಗೆ ಹಾಗಾಗಿ ಹೀಗಾಗಿದೆ, ನಿಮಗೆ ಬ್ಲಾಕೇಜ್ ಆಗಿದೆ, ಸ್ಟಂಟ್ ಹಾಕ್ಸ್ಕೊಳ್ಳಿ, ಅದಕ್ಕೆ 10 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು, ಹೀಗೆಲ್ಲ ಇಂಥದ್ದೇ ಈ ರೀತಿಯ ವ್ಯವಹಾರಗಳು ನಡೀತಾ ಇವೆ. ಸುಮ್ಮನೆ ಕ್ಯಾನ್ಸರ್ ಇರೋದೇ ಇಲ್ಲ, ಯಾವುದೋ ಕಾಯಿಲೆ ಇರೋದಿಲ್ಲ, ಕ್ಯಾನ್ಸರ್ ಅಂತ ಹೇಳಿಬಿಡ್ತಾರೆ. ಈ ಸರಿಯಾಗಿ ಪರೀಕ್ಷೆ ಮಾಡದೆ ಈ ರೀತಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ಒಂಥರ ಎಲ್ಲವೂ ವ್ಯಾಪಾರೀಕರಣ ಎಲ್ಲ ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಇದು ರಾಜಕೀಯದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ವ್ಯಾಪಾರದಲ್ಲಿ. ಆದರೆ ಧಾರ್ಮಿಕ ಕ್ಷೇತ್ರದಲ್ಲಿ ಇದು ಬಂದದ್ದು ಆಶ್ಚರ್ಯ. ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಈ ವಂಚನೆ ಕ್ಷಯರೋಗದ ಹಾಗೆ ಹಬ್ಬಿಬಿಟ್ಟಿದೆ. ಬರೀ ಆಡಂಬರ, ಡಂಬಾಚಾರ, ಧರ್ಮದ ಹೆಸರಿನಲ್ಲಿ ಮೋಸ ಮಾಡೋದು ತುಂಬ ನಡೀತಾ ಇದೆ. ಹೀಗೆ ಆಗ್ತಾ ಹೋದರೆ ಜಗತ್ತಿನಲ್ಲಿ ಒಂದು ದಿನ ಧರ್ಮ ಪೂರ್ತಿ ನಾಶವಾಗಿ ಹೋಗ್ತದೆ. ಎಲ್ಲ ಕಡೆ ಸ್ವಾರ್ಥ, ಲೋಭ, ದುರಾಸೆ. ನಾವು ಎಲ್ಲ ಯುಗಗಳಲ್ಲಿ ನೋಡಿದ್ದೇವೆ. ಕೃತಯುಗದಲ್ಲಿ ಹಿರಣ್ಯಕಶಿಪು ಮೊದಲಾದವರು ಅವರು ಏನು ಮಾಡಿದರು? ಅವರೆಲ್ಲ ಒಳ್ಳೆಯ ಜನ, ವಿದ್ಯಾವಂತರಾಗಿದ್ದರು, ತೇಜಸ್ವಿಗಳಾಗಿದ್ದರು, ತಪಸ್ವಿಗಳಾಗಿದ್ದರು, ಬಲಿಷ್ಠರಾಗಿದ್ದರು. ಹಾಗಿದ್ದರೂ ಕೂಡ ಅವರು ಅವುಗಳನ್ನು, ತಮ್ಮ ವಿದ್ಯೆಯನ್ನು, ತಮ್ಮ ತೇಜಸ್ಸನ್ನು, ತಮ್ಮ ಬಲವನ್ನು ಸ್ವಾರ್ಥಕ್ಕೋಸ್ಕರವಾಗಿ ಬಳಸ್ಕೊಂಡ್ರು. ಹಾಗಾಗಿ ಧರ್ಮಗ್ಲಾನಿ ಆಯಿತು, ನರಸಿಂಹದೇವರು ಅವತಾರ ಮಾಡಬೇಕಾಯಿತು. ಹಾಗೆಯೇ ತ್ರೇತಾಯುಗದಲ್ಲಿ ರಾವಣ, ಕುಂಭಕರ್ಣಾದಿಗಳು ಅವರು ಯಜ್ಞ ಯಾಗಾದಿಗಳನ್ನು ಮಾಡಿದರು, ತಪಸ್ಸು ಮಾಡಿದರು. 3 ಜನ ಒಟ್ಟಿಗೆ ತಪಸ್ಸು ಮಾಡ್ತಾ ಇದ್ದಾರೆ, ರಾವಣ, ಕುಂಭಕರ್ಣ, ವಿಭೀಷಣ. ಒಬ್ಬೊಬ್ಬನ ಒಂದೊಂದು ಗುರಿ. ಆದರೆ ಅವರು ಮಾಡಿರ್ತಕ್ಕಂತಹ ಯಜ್ಞ, ಯಾಗ, ತಪಸ್ಸು ಎಲ್ಲವನ್ನು ಕೂಡ ಸ್ವಾರ್ಥಕ್ಕಾಗಿ ಮಾಡಿದ್ದವರು. ಎಲ್ಲರೂ ಋಷಿಕುಮಾರರಾಗಿದ್ದಾರೆ, ಬ್ರಾಹ್ಮಣರಾಗಿದ್ದಾರೆ. ಆದರೆ ಅದನ್ನು ದುರುಪಯೋಗಪಡಿಸಿಕೊಂಡು ಅವರು ರಾಕ್ಷಸರಾಗಿಬಿಟ್ರು. ಹಾಗೆಯೇ ದ್ವಾಪರದಲ್ಲಿ ಜರಾಸಂಧ, ಶಿಶುಪಾಲ, ದಂತವಕ್ರ, ಕಂಸ, ದುರ್ಯೋಧನ ಇವರೆಲ್ಲ ಧಾರ್ಮಿಕರ ಹಾಗೆ ಯಜ್ಞಯಾಗಾದಿಗಳಲ್ಲಿ ತೊಡಗಿದರೂ ಕೂಡ ಅವರ ಉದ್ದೇಶ ಸ್ವಾರ್ಥ. ಸ್ವಾರ್ಥಕ್ಕೋಸ್ಕರವಾಗಿ ಲೋಕದಲ್ಲಿ ಕಂಟಕರೇ ಆದರು. ಹೀಗೆ ಎಲ್ಲ ಯುಗಗಳಲ್ಲಿಯೂ, ಕಲಿಯುಗದಲ್ಲಂತೂ ಕೇಳೋದೇ ಬೇಡ, ಕಲಿಯುಗದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸ್ವಾರ್ಥ ತುಂಬಿದೆ. ಇಂತಹ ಸ್ವಾರ್ಥವಿಲ್ಲದೆ ಯಥಾರ್ಥವಾದ ಜ್ಞಾನ, ಯಥಾರ್ಥವಾದ ಉಪದೇಶ, ಯಥಾರ್ಥವಾದ ಆಚರಣೆ, ಇದು 3 ಇರಬೇಕು. ಉಪನ್ಯಾಸ ಮಾಡ್ತಕ್ಕಂಥವ, ವ್ಯಾಸಪೀಠದ ಮುಂದೆ ಕುಳಿತುಕೊಂಡು ಉಪನ್ಯಾಸ ಮಾಡತಕ್ಕಂಥವ ಈ 3ನ್ನು ಗಳಿಸಿರಬೇಕು. ಯಥಾರ್ಥವಾದ ಜ್ಞಾನ, ಯಥಾರ್ಥವಾದ ಉಪದೇಶ, ಯಥಾರ್ಥವಾದ ಆಚರಣೆ. ಹೇಳುವುದು ಆಚಾರ, ಮತ್ತೆ ಮಾಡುವುದು ಅನಾಚಾರವೇ. ಇದು ಬಹಳ ಭಯಾನಕವಾಗಿದೆ ಇವತ್ತು. ಎಲ್ಲ ಪಾಖಂಡಿಗಳೇ ತುಂಬಿಟ್ಟಿದ್ದಾರೆ ಇಲ್ಲಿ. ಇನ್ನೊಬ್ಬರಿಗೆ ಉಪದೇಶ ಮಾಡ್ತಾರೆ, ಅವರು ಮಾತ್ರ ಯಾವ ಅನುಷ್ಠಾನ ಇರುವುದಿಲ್ಲ, ವಿದ್ಯೆ ಇರುವುದಿಲ್ಲ, ಪಂಡಿತರ ಹಾಗೆ ವರ್ತಿಸ್ತಾರೆ, ಒಳ್ಳೆಯವರಾಗಿರುವುದಿಲ್ಲ, ಒಳ್ಳೆಯವರಂತೆ ನಟಿಸ್ತಾರೆ. ಎಲ್ಲ ಕಡೆ ಡಾಂಬಿಕತನ ಕಾಣ್ತಾ ಇದೆ. ಹೀಗೆ ಯಥಾರ್ಥ ಜ್ಞಾನ, ಯಥಾರ್ಥ ಉಪದೇಶ, ಯಥಾರ್ಥ ಆಚರಣೆ, ಈ ಔಷಧಿ 3 ಔಷಧಿ ಬೇಕಾಗಿದೆ ಇವತ್ತೆಲ್ಲರಿಗೂ.
ಈ 3 ಔಷಧಿಗಳ ಮಿಶ್ರಣವನ್ನೇ ಭಾಗವತ ಹೇಳಿದ್ದು. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರ ಸದ್ಯೋ ಹೃದಯ ಅವರುದ್ಧ್ಯತೆ ಅತ್ರ ಕೃತಿಭಿಃ ಶುಶ್ರೂಭಿಸ್ತತ್ಕ್ಷಣಾತ್. ಈ ಮೋಸ, ಕಪಟ, ವಂಚನೆ ಇವುಗಳಿಂದ ರಹಿತವಾಗಿರತಕ್ಕಂಥ ಶ್ರೇಷ್ಠವಾಗಿರತಕ್ಕಂತಹ ಧರ್ಮವನ್ನು ಭಾಗವತ ಉಪದೇಶ ಮಾಡ್ತಾ ಇದೆ. ನಮ್ಮಲ್ಲಿ ಬರೀ ಮಾತ್ಸರ್ಯ, ಮೋಸ, ಸ್ವಾರ್ಥ ಈ ದುರ್ಗುಣಗಳಿಂದ ರಹಿತರಾದಾಗ ಮಾತ್ರ ಅವ ಭಗವದ್ಭಕ್ತನಾಗಲಿಕ್ಕೆ ಸಾಧ್ಯ. ಇಂತಹ ಆರ್ಜವವನ್ನು ಭಾಗವತ ಧರ್ಮ ಅಂತ ಹೇಳುತ್ತೆ. ಭಾಗವತದಲ್ಲಿ 30 ಧರ್ಮಗಳ ಉಪದೇಶ ಇದೆ. 30 ಧರ್ಮಗಳನ್ನು ಭಾಗವತ ಉಪದೇಶ ಮಾಡುತ್ತೆ. ಅದರಲ್ಲಿ ಇದು ಕೂಡ ಒಂದು. ಈ ಆರ್ಜವ ಸರಿಯಾಗಿ ತಿಳಿದುಕೊಂಡು ಸರಿಯಾಗಿ ಹೇಳ್ತಾ ಸರಿಯಾದ್ದನ್ನೇ ಮಾಡೋದು. ನಾವು ಯಾವುದನ್ನು ಹೇಳ್ತೇವೆಯೋ ಅದನ್ನೇ ಮಾಡಬೇಕು. ಯಾವುದನ್ನು ತಿಳಿದುಕೊಂಡಿರ್ತೇವೆ, ತಿಳಿದಿರ್ತದೆ ಆದರೂ ಮಾಡೋದಿಲ್ಲ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಇದು ದುರ್ಯೋಧನ ಪ್ರವೃತ್ತಿ. ಇದು ದುರ್ಯೋಧನ ಎಲ್ಲ ಗೊತ್ತಿದೆ, ಆದರೆ ಯಾವುದನ್ನು ಮಾಡೋದಿಲ್ಲ. ಹಾಗೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಮಾತ್ರ ಜ್ಞಾನ ಆಗಬಾರ್ದು, ಅದು ನಮ್ಮ ಅನುಷ್ಠಾನದಲ್ಲಿರಬೇಕು. ಹೀಗೆ ಕಾಯೇನ ವಾಚ ಮನಸ ಪಾವಿತ್ರ್ಯತೆ ಉಂಟಲ್ವಾ, ಇದನ್ನು ಆರ್ಜವ ಅಂತ ಹೇಳ್ತಾರೆ. ಇಂತಹ ಆರ್ಜವರಹಿತವಾಗಿರ್ತಕ್ಕಂತಹ ಡಂಬಾಚಾರ ಇವತ್ತು ನಾವು ನೋಡ್ತಾ ಇದ್ದೇವೆ. ಅದು ನಿಷ್ಪ್ರಯೋಜಕ. ಅದು ಒಂದಿಲ್ಲ ಒಂದು ದಿವಸ ಅದು ಗೊತ್ತಾಗಲೇಬೇಕು. ಇವತ್ತೆಲ್ಲ ಕೆಲವು ಸಾಧು ಸಂತರು ಭಾರಿ ದೇವರನ್ನು ಸಾಕ್ಷಾತ್ಕರಿಸ್ಕೊಂಡಿದ್ದೇವೆ ಅನ್ನೋ ಹಾಗೆ ವರ್ತಿಸ್ತಾರೆ. ಅವರ ಅಂತರಂಗದ ವ್ಯವಹಾರಗಳು ಬರೀ ಅನಾಚಾರದಿಂದ ತುಂಬಿರ್ತವೆ. ಇಂತಹ ಮನಸ್ಸಿನಲ್ಲಿರುವುದೇ ಒಂದೇ, ಹೇಳೋದೊಂದು, ಮಾಡೋದೊಂದು. ಆದರೆ ಈ ಕಾಯೇನ ವಾಚ ಮನಸ ತ್ರಿಕರಣ ಶುದ್ಧಿಯನ್ನು ನಾವು ಗಳಿಸಬೇಕು ಅಂತಾದರೆ ಏನು ಮಾಡಬೇಕು ಅಂದರೆ ಈ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಮತ್ತು ಯಾವಾಗಲೂ ಸಜ್ಜನರ ಸಂಘದಲ್ಲಿರಬೇಕು. ಸಜ್ಜನರ ಸಂಘದಲ್ಲಿದ್ದರೆ ನಮಗೆ ಆಗ ಇಂತಹ ಈ ಡಂಬಾಚಾರ ಇದೆಲ್ಲ ಕಡಿಮೆ ಆಗತ್ತೆ. ಜಗನ್ನಾಥದಾಸ್ ಹೇಳ್ತಾರೆ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ವಿತ್ತು ಕಾಯೋ ಕರುಣಸಾಗರ. ಅಂತಹ ಮಹಾತ್ಮರ ಸಂಘ ಮಾಡಬೇಕು. ಅವರ ಸಂಘದಿಂದ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ. ನಾವು ಯಾವುದನ್ನು ತಿಳಿತೇವೆಯೋ ಅದನ್ನೇ ಮಾಡ್ತೇವೆ, ಅದನ್ನೇ ಹೇಳ್ತೇವೆ. ಹೀಗೆ ಕಾಯೇನ ವಾಚ ಮನಸ 3 ಒಂದೇ ರೀತಿಯಲ್ಲಿ ಇರುವಂಥದ್ದು. ಕರ್ಮಣ ಮನಸಾ ವಾಚ ಸರ್ವಾವಸ್ಥಾಸು ಸರ್ವದ. ನಾವು ಮಾಡುವ ಕರ್ಮ, ನಮ್ಮ ಮನಸ್ಸು, ನಮ್ಮ ಮಾತು ಎಲ್ಲ ಅವಸ್ಥೆಗಳಲ್ಲಿಯೂ ಒಂದೇ ರೀತಿಯಾಗಿದ್ದರೆ ಅದನ್ನು ಆರ್ಜವ ಅಂತ ಹೇಳ್ತಾರೆ. ಆರ್ಜವಂ ಮನೋವಾಕ್ ಕರ್ಮಸು ಐಕ್ಯರೂಪ್ಯಂ. ಮನಸ್ಸು, ಮಾತು, ಕೃತಿಗಳಲ್ಲಿ ಏಕರೂಪತೆ ಇರುವಂಥದ್ದು ಆರ್ಜವ. ಇದನ್ನು ಕೃಷ್ಣ ಹಿಂದೆ ಭಕ್ತನ ಲಕ್ಷಣ ಹೇಳುವಾಗ 12ನೇ ಅಧ್ಯಾಯದಲ್ಲಿ ಭಗವದ್ಭಕ್ತ ಲಕ್ಷಣ ಹೇಳುವಾಗ ಅಲ್ಲಿ ಕೂಡ ಇದನ್ನು ವಿವರಿಸಿದ್ದಾನೆ. ಹೀಗೆ ಇದು ಸಹ ದೈವಿ ಸಂಪತ್ತು ಅಂತ ಹೇಳ್ತಾ ಇನ್ನು ಮುಂದೆ ಅಹಿಂಸಾ, ಸತ್ಯ, ಅಕ್ರೋಧ, ತ್ಯಾಗ, ಶಾಂತಿ ಇವುಗಳನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.